ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಪದ್ಮಾವತಿಯ ನೆನಪು ಎಂಬ ಕಥೆಯನ್ನು ವಿವರಿಸ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಭೂಲೋಕಕ್ಕೆ ಬಂದಿರುವ ಶ್ರೀನಿವಾಸನು ಲಕ್ಷ್ಮಿಯನ್ನು ಹುಡುಕುತ್ತಾ ಬಕುಳಾದೇವಿಯ ಆಶ್ರಯವನ್ನು ಪಡೆಯುತ್ತಾನೆ. ಮುಂದೆ ಶ್ರೀನಿವಾಸನು ಲಕ್ಷ್ಮಿಯನ್ನು ಅರಸಿ ಹೋಗುತ್ತಾನೋ, ತನ್ನ ನಡೆಯನ್ನು ಬದಲಿಸುತ್ತಾನೋ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡೋಣ. ಬಕುಳಾದೇವಿಯು ಶ್ರೀನಿವಾಸನನ್ನು ತನ್ನ ಹೆತ್ತ ಮಗನಿಗಿಂತಲೂ ಅಧಿಕವಾದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳ ಪ್ರೀತಿ ತುಂಬಿದ ಆರೈಕೆಯಲ್ಲಿ ಶ್ರೀನಿವಾಸನ ಗಾಯ ಬೇಗ ವಾಸಿಯಾಯಿತು. ಅವನು ತನ್ನ ಹಳೆಯದನ್ನೆಲ್ಲವನ್ನು ಮರೆಯುತ್ತಾ ಹೊಸ ಮನುಷ್ಯನಾಗತೊಡಗಿದ. ಹೀಗಿರಲು ಅವನಿಗೆ ಹಿಂದಿನ ತ್ರೇತಾಯುಗದಲ್ಲಿ ವೇದಾವತಿಯಾಗಿದ್ದ ಪದ್ಮಾವತಿಯ ನೆನಪಾಯಿತು. ಅವಳಿಗೆ ತಾನು ಕೊಟ್ಟ ವಚನದಂತೆ ಅವಳನ್ನು ಲಗ್ನವಾಗಲು ಬಯಸಿದನು. ತಾಯಿ ಬಕುಳಾದೇವಿಗೆ ತನ್ನ ಬಯಕೆಯನ್ನು ತಿಳಿಸಿದ. ಮಗನ ಮದುವೆಯನ್ನು ನೋಡುವ ಆಸೆಯಿಂದ ಬಕುಳಾದೇವಿ ಅವನ ಮಾತನ್ನು ಕೇಳಿ ಆನಂದ ಪರವಶಳಾಗಿ, ಇನ್ನಿಷ್ಟದಂತೆ ಆಗಲಿ ಮಗನೇ, ಶ್ರೀನಿವಾಸ ಎಂದು ಮಗನನ್ನು ಹರಿಸಿದಳು. ಒಂದು ದಿನ ಪ್ರಾತಃ ಕಾಲ ಶ್ರೀನಿವಾಸನು ಅಭ್ಯುಂಜನ ಮುಗಿಸಿ ಗೋಪಿಚಂದನದಿಂದ ನಾಮವನ್ನು ಹಚ್ಚಿಕೊಂಡು ಮಧ್ಯಕೇಶರಿ ಮಿಶ್ರಿತವಾದ ಕುಂಕುಮದಿಂದ ತಿಲಕವನ್ನಿಟ್ಟುಕೊಂಡನು. ನಂತರ ಶುಭ್ರವಾದ ಬಿಳಿಯ ರೇಷ್ಮೆ ಪಂಚೆಯನ್ನುಟ್ಟು ಸೊಂಟಕ್ಕೆ ನೀಲಿ ಬಣ್ಣದ ನಡುಕಟ್ಟನ್ನು ಕಟ್ಟಿ ಪರಿಮಳಭರಿತವಾದ ಸುಗಂಧದ ದ್ರವ್ಯವನ್ನು ಮೈಗೆ ಹಚ್ಚಿಕೊಂಡು ಬಂಗಾರದ ಆಭರಣಗಳನ್ನು ಕೊರಳಿಗೆ ಹಾಕಿಕೊಂಡನು. ಬಳಿಕ ಬೆರಳುಗಳಿಗೆ ವಜ್ರದುಂಗುರಗಳನ್ನು ಧರಿಸಿ ತಲೆಗೆ ಕೆಂಪು ರುಮಾಲನ್ನು ಸುತ್ತಿ ಅದಕ್ಕೆ ನವಿಲಿನ ಗರಿಯನ್ನು ಸಿಕ್ಕಿಸಿಕೊಂಡು ಭುಜದಲ್ಲಿ ಬಾಣ ಬತ್ತಳಿಕೆಯ ಕೋಶವನ್ನಿಟ್ಟುಕೊಂಡು ಕೈಯಲ್ಲಿ ಬಿಲ್ಲನ್ನು ಹಿಡಿದು, ಅಮ್ಮ, ನಾನು ಬೇಟೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟನು. ಆಗ ಚತುರ್ವೇದಗಳು ಕುದುರೆಯಾಗಿ ಬಂದು ಅವನೆದುರು ನಿಂತಿತು. ಶ್ರೀನಿವಾಸ ಆ ಶ್ರೇಷ್ಠವಾದ ಕುದುರೆಯನ್ನೇರಿ ಬೆಟ್ಟದಿಂದಿಳಿದು ಅರಣ್ಯವನ್ನು ಹೊಕ್ಕನು. ತ್ರಿಲೋಕ ಸಂಚಾರಿಯಾದ ನಾರದರು ಅದನ್ನು ನೋಡಿ ಶ್ರೀಮನ್ನಾರಾಯಣನ ಮನದಿಚ್ಛೆಯನ್ನು ಆಕಾಶರಾಜನ ವರಪುತ್ರಿಯಾದ ಪದ್ಮಾವತಿಗೆ ತಿಳಿಸಲು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಪದ್ಮಾವತಿಯ ಬಳಿಗೆ ಹೋದರು. ಆಗ ಪದ್ಮಾವತಿಯು ತನ್ನ ಅರಮನೆಯ ಸಮೀಪದಲ್ಲಿ ನಂದನವನದಲ್ಲಿ ಆಟಪಾಠಗಳಲ್ಲಿ ತಲ್ಲೀನಳಾಗಿದ್ದಳು. ವೃದ್ಧ ಬ್ರಾಹ್ಮಣ ರೂಪದಲ್ಲಿದ್ದ ನಾರದರು, ಪದ್ಮಾವತಿ ಎಂದರೆ ಯಾರಮ್ಮ? ನಾನು ಅವಳನ್ನು ಹುಡುಕಿಕೊಂಡು ಬಂದಿದ್ದೇನೆ ಎಂದರು ನಡುಗುವ ಕಂಠದಿಂದ. ಅವರನ್ನು ನೋಡಿ ಪದ್ಮಾವತಿಯು ಮುಂದೆ ಬಂದು, ಗುರುಗಳೇ, ನಾನು ಪದ್ಮಾವತಿ ಎಂದಳು ವಿನಯ ತುಂಬಿದ ಧ್ವನಿಯಲ್ಲಿ. ಪೂರ್ಣಚಂದ್ರನಂತೆ ಕಂಗೊಳಿಸುತ್ತಿದ್ದ ಅವಳ ಮುಖವನ್ನು ನೋಡಿ, ಸಾಕ್ಷಾತ್ ಲಕ್ಷ್ಮಿಯಂತೆ ತೋರುತ್ತಿರುವ ನೀನು ಪುಣ್ಯವಂತೆ. ನಿನ್ನನ್ವರಿಸಲು ಶ್ರೀಹರಿಯು ಶ್ರೀನಿವಾಸನಾಗಿ ಇತ್ತ ಬರುತ್ತಿದ್ದಾನೆ. ಲಕ್ಷ್ಮೀ ವಂಶ ಸಂಭೂತಳಾದ ನೀನು ನರರೂಪದಲ್ಲಿ ಬರುತ್ತಿರುವ ಆ ನಾರಾಯಣನನ್ನು ಮದುವೆಯಾಗಿ ಸುಖವಾಗಿರು ಎಂದು ಆಶೀರ್ವದಿಸಿದರು. ಅದನ್ನು ಕೇಳಿ ಪದ್ಮಾವತಿಯ ಮುಖ ಕೆಂಪಾಯಿತು. ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಆಗ ಪದ್ಮಾವತಿಯು, ಮಹಾಮಹಿಮನಾದ ಶ್ರೀಹರಿಯಲ್ಲಿ ಸಾಮಾನ್ಯಳಾದ ನಾನೆಲ್ಲಿ? ಹಾಸ್ಯ ಸಾಕು ಪೂಜ್ಯರೇ ಎಂದಳು. ನಾನು ಹಾಸ್ಯ ಮಾಡುತ್ತಿಲ್ಲ ತಾಯಿ. ಇನ್ನು ಕೆಲವೇ ಕಾಲದಲ್ಲಿ ತೇಜಸ್ವಿಯಾದ ಮಹಾವಿಷ್ಣುವು ನಿನ್ನನ್ನು ಅರಸಿಕೊಂಡು ಬರುತ್ತಾನೆ. ನನ್ನ ಮಾತನ್ನು ನಂಬು ಎಂದು ವೃದ್ಧ ಬ್ರಾಹ್ಮಣನ ರೂಪದಲ್ಲಿದ್ದ ನಾರದರು ಹೇಳಿ ಅಲ್ಲಿಂದ ಹೊರಟರು. ಅತ್ತ ಶ್ರೀನಿವಾಸನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದ ಒಂದು ಆನೆಯನ್ನು ಅಟ್ಟಿಸಿಕೊಂಡು ಹೊರಟನು. ಆ ಆನೆ ಜೋರಾಗಿ ಕಿರುಚುತ್ತಾ ಸಖಿಯರೊಡನೆ ಆಟವಾಡುತ್ತಿದ್ದ ಪದ್ಮಾವತಿ ಇದ್ದ ಉದ್ಯಾನವನಕ್ಕೆ ಹೋಯಿತು. ಅದನ್ನು ನೋಡಿದ ಸಖಿಯರು ಭಯದಿಂದ ಚೀರುತ್ತಾ ಪದ್ಮಾವತಿಯನ್ನು ಒಂಟಿಯಾಗಿ ಬಿಟ್ಟು ದಿಕ್ಕಾಪಾಲಾಗಿ ಓಡಿದರು. ಆನೆಯ ಹಿಂದೆ ಬಂದ ಶ್ರೀನಿವಾಸ ಜಿಂಕೆಯಂತೆ ಹೆದರುತ್ತಾ ನಿಂತಿದ್ದ ಪದ್ಮಾವತಿಯನ್ನು ಕಂಡು ಆನೆಯನ್ನು ಮರೆತ. ಮೋಹಕವಾದ ರೂಪವನ್ನು ಕಂಡು ಆಕರ್ಷಿತನಾದನು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಸೌಂದರ್ಯವನ್ನು ಸವಿಯತೊಡಗಿದನು. ಪದ್ಮಾವತಿಯು ಅವನಲ್ಲಿ ಆಕರ್ಷಿತಳಾಗಿ ಅವನ ರೂಪಕ್ಕೆ ಮಾರು ಹೋದಳು. ವೃದ್ಧ ಬ್ರಾಹ್ಮಣ ಹೇಳಿದ, ಶ್ರೀಹರಿ ಈತನೇ ಇರಬಹುದೇ ಎಂದು
ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಈತನೇ ಆ ತೇಜಸ್ವಿ ಹರಿ ಎಂಬ ತೀರ್ಮಾನಕ್ಕೆ ಬಂದು ಮೈಮರೆತಳು. ಆನೆಯು ಹತ್ತಿರದಲ್ಲಿದ್ದ ಬಿದಿರಿನ ಪೊದೆಯೊಂದರಲ್ಲಿ ಕಣ್ಮರೆಯಾಯಿತು. ದೂರ ಹೋಗಿದ್ದ ಸಖಿಯರು ರಾಜಕುಮಾರಿಯನ್ನು ಹುಡುಕಿಕೊಂಡು ಮತ್ತೆ ಅಲ್ಲಿಗೆ ಬಂದರು. ಪದ್ಮಾವತಿ ಅಪರಿಚಿತನೊಬ್ಬನ ದೃಷ್ಟಿಯಲ್ಲಿ ತನ್ನ ದೃಷ್ಟಿಯನ್ನು ಬೆರೆಸಿ ಇಹಲೋಕವನ್ನು ಮರೆತಿದ್ದರು. ಅದನ್ನು ಕಂಡು ಸಖಿಯರು ರಾಜಕುಮಾರಿ ಎಂದು ಪದ್ಮಾವತಿಯನ್ನು ಅವನಿಂದ ರಕ್ಷಿಸಲು ಜೋರಾಗಿ ಕೂಗಿಕೊಂಡರು. ಅದರಿಂದ ಎಚ್ಚೆತ್ತ ಶ್ರೀನಿವಾಸನು ಕನಸಿನ ಲೋಕದಿಂದ ನಿಜ ಜಗತ್ತಿಗೆ ಬಂದನು. ವನದೇವತೆಯಂತಿರುವ ನೀನು ಯಾರು? ನಿನ್ನಂಥ ಸುಂದರಿಯನ್ನು ನಾನು ಇದುವರೆಗೂ ನೋಡಿಯೇ ಇಲ್ಲ. ನೀನು ಈ ಭೂಲೋಕದವಳ ತಾನೆ ಎಂದು ಪದ್ಮಾವತಿಯ ಬಳಿಗೆ ಹೋಗಿ ಭಾವಪರವಶನಾಗಿ ಪ್ರಶ್ನಿಸಿದ. ಅದರಿಂದ ಕೋಪಿಸಿಕೊಂಡ ಸಖಿಯರು, ನಿನಗೆ ಎಷ್ಟು ಧೈರ್ಯ? ಅಪ್ಪಣೆ ಇಲ್ಲದೆ ರಾಜನ ಉದ್ಯಾನವನವನ್ನು ಪ್ರವೇಶಿಸಿದ್ದಲ್ಲದೆ ರಾಜಕುಮಾರಿಯನ್ನು ಬೇರೆ ಮಾತನಾಡಿಸುತ್ತಿರುವೆಯಾ? ಈಕೆ ಯಾರೆಂದು ತಿಳಿದಿದೆಯಾ ಎಂದು ಗದರಿಸಿದರು. ಶ್ರೀನಿವಾಸ ಅದರಿಂದ ವಿಚಲಿತನಾಗದೆ ಆಕೆಗೆ ತನ್ನ ಹೆಸರನ್ನು ಹೇಳುವುದಕ್ಕೆ ನಾಚಿಕೆ. ನೀವೇ ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಸಖಿಯರ ಕಡೆಗೆ ತಿರುಗಿ ನಗುತ್ತಾ ಹೇಳಿದ. ಅದಕ್ಕೆ ಸಖಿಯರು, ಈಕೆಯ ಹೆಸರು ಪದ್ಮಾವತಿ ಎಂದು. ಈಕೆ ಆಕಾಶರಾಜನ ಮಗಳು. ನಿನ್ನ ಈ ಉದ್ದಟತನ ರಾಜನಿಗೆ ಗೊತ್ತಾದರೆ ನಿನ್ನ ಶಿರಛೇದನ ಮಾಡಿಸಿಯಾನು. ಎಚ್ಚರಿಕೆ ಎಂದು ಕೋಪದಿಂದ ಹೇಳಿದರು. ಆಗ ಶ್ರೀನಿವಾಸ, ನನ್ನ ವಿಷಯ ತಿಳಿದರೆ ನಿಮ್ಮ ಅರಸ ನನ್ನನ್ನು ಏನೂ ಮಾಡುವುದಿಲ್ಲ. ನಾನು ಹಿಂದಿನ ಜನ್ಮದಲ್ಲಿ ಕೃಷ್ಣನಾಗಿದ್ದವನು. ಈಗ ಜನರು ನನ್ನನ್ನು ಶ್ರೀನಿವಾಸ ಎಂದು ಕರೆಯುತ್ತಾರೆ. ಹಿಂದಿನ ಜನ್ಮದಲ್ಲಿ ವೇದಾವತಿಯಾಗಿದ್ದ ನಿಮ್ಮ ರಾಜಕುಮಾರಿ ಪದ್ಮಾವತಿಯನ್ನು ಮದುವೆಯಾಗ ಬಯಸಿ ಇಲ್ಲಿಗೆ ಬಂದಿರುವೆನು ಎಂದು ಶಾಂತವಾಣಿಯಿಂದ ಅದನ್ನು ಕೇಳಿ ನಕ್ಕ ಸಖಿಯರು. ನಿನ್ನ ರಾಮಕೃಷ್ಣರ ಕಥೆಯನ್ನು ನಮ್ಮಲ್ಲಿ ಹೇಳಬೇಡ. ಒಳ್ಳೆಯ ಮಾತಿನಿಂದ ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದರು. ಆದರೆ ಶ್ರೀನಿವಾಸ ಅವರ ಮಾತನ್ನು ಕೇಳಲಿಲ್ಲ. ಮೋಹ ಪರವಶನಾಗಿ ನನ್ನನ್ನು ಮೆಚ್ಚಿದ್ದೇನೆ ಎಂದು ಇವರಿಗೆ ಹೇಳು ಸುಂದರಿ ಎಂದು ಪದ್ಮಾವತಿಯತ್ತ ಹೆಜ್ಜೆ ಇಡತೊಡಗಿದ. ಆಗ ಸಖಿಯರು ಕೋಪದಿಂದ ಕೊಲ್ಲುಗಳನ್ನೆತ್ತಿಕೊಂಡು ಶ್ರೀನಿವಾಸನತ್ತ ಎಸೆದರು. ಇವರ ಬಳಿ ಮಾತನಾಡಿ ಪ್ರಯೋಜನವಿಲ್ಲವೆಂದುಕೊಂಡು ಶ್ರೀನಿವಾಸನು ಆ ಏಟುಗಳನ್ನು ಸಹಿಸಿಕೊಂಡು ಅಲ್ಲಿಂದ ಹಿಂತಿರುಗಿ ಮನೆಗೆ ಬಂದ. ಮುಸುಕು ಹಾಕಿಕೊಂಡು ಮಲಗಿದನು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಕಥೆಯಲ್ಲಿ ಶ್ರೀನಿವಾಸ ಏನೆಲ್ಲ ಮಾಡ್ದ ಮತ್ತು ತನ್ನ ಹೃದಯವಾಸಿಯಾದ ಲಕ್ಷ್ಮೀದೇವಿಯನ್ನು ಮರೆತು ಪದ್ಮಾವತಿಯನ್ನು ಹುಡುಕುತ್ತಾ ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಇರುವುದನ್ನು ನೋಡಿದ್ವಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಪದ್ಮಾವತಿಯ ಜೀವನ ಚರಿತ್ರೆಯನ್ನು ಮತ್ತು ಶ್ರೀನಿವಾಸನ ಪ್ರೀತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಮುಂದಿನ ಸಂಚಿಕೆಯಲ್ಲಿ ಪದ್ಮಾವತಿಯ ಪೂರ್ವ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.